ಕಡೆಗೆ ಡಿಸಿಎಂ ಕೂಗು ಮಾತ್ರ ಜೋರಾಗಿದೆ. ಫಸ್ಟ್ ರಾಜಣ್ಣ ಅವರು ಶುರು ಮಾಡಿದ್ರು ತುಮಕೂರಿನಲ್ಲಿ ಡಿಸಿಎಂ ಬೇಕು ಅಂತ ಹೇಳಿ. ಸೊ ಕಾಂಗ್ರೆಸ್ನಲ್ಲಿ ಹೆಚ್ಚುವರಿ ಡಿಸಿಎಂ ಬಣ ಈಗ ಬಡಿದಾಟ ಶುರುವಾಗಿದೆ. ಬಡಿದಾಟ ಒಂದ ಎರಡ, ಹೆಚ್ಚುವರಿ ಡಿಸಿಎಂ ಆಗಬೇಕು ಅಂತ ಸಚಿವ ಕೆ.ಎನ್. ರಾಜಣ್ಣ ಅವರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಪಕ್ಷದಲ್ಲಿ ಡಿಸಿಎಂ ಹುದ್ದೆಯ ಬಗ್ಗೆ ಎಲ್ಲರ ಅಭಿಪ್ರಾಯ ಅಗತ್ಯ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋದನ್ನು ರಾಜಣ್ಣ ಅವರು ಹೇಳಿರೋದು. ಕೆಪಿಸಿ ಅಧ್ಯಕ್ಷರಾಗೋಕೆ ಎಲ್ಲಾ ಸಮುದಾಯದ ನಾಯಕರು ಕೂಡ ಅರ್ಹರು. ಈಗ ಒಂದೇ ಕಲ್ಲಿಗೆ ಎರಡಕ್ಕೆ ಹೊಡೆಯಕ್ಕೆ ನೋಡ್ತಾ ಇದ್ದಾರ. ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಆಗಲಿ ಅಂತ ರಾಜಣ್ಣ ಪರೋಕ್ಷವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಹೆಚ್ಚುವರಿ ಡಿಸಿಎಂ ಬಣ ಬಡಿದಾಟ ಒಂದ್ ಕಡೆಗೆ, ಆ ಕಡೆಗೆ ಇನ್ನೊಂದು ಕಡೆಗೆ ಕೆಪಿಸಿ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲೂ ಕೂಡ ಇದ್ದಾರೆ. ಅಂದ್ರೆ ಎಲ್ಲರ ಟಾರ್ಗೆಟ್ ಡಿ.ಕೆ. ಶಿವಕುಮಾರ್. ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಿ ಎಷ್ಟಾದ್ರೂ ಮಾಡಿ ಅಂತ ಶಾಸಕರಾದ ಶಿವಗಂಗಾ ಹೇಳೋರು. ಅವ್ರು ಹೇಳಿದ್ರೆ ಅವ್ರ ಅಭಿಪ್ರಾಯ ಅವ್ರು ಹೇಳೋರಪ್ಪ. ಅವ್ರು ಹೇಳಿದ್ದಾರೆ ಬಹಳ ಒಳ್ಳೇದಾಯ್ತು, ತಪ್ಪೇನಿಲ್ವಲ್ಲ ಹೇಳೋದ್ರಲ್ಲಿ. ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅವರವರು ಅಭಿಪ್ರಾಯಗಳನ್ನ ಹೇಳಲಿಕ್ಕೆ ಅವರಿಗೆ ಅವಕಾಶನೂ ಇದೆ, ಹಕ್ಕು ಇದೆ. ಆದ್ರೆ ಯಾರು ಏನ್ ಹೇಳಿದ್ರು ಕೂಡ ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಅವರು. ಹೈಕಮಾಂಡ್ ಅಲ್ಲಿ ಏನ್ ತೀರ್ಮಾನ ಆಗ್ತದೆ ಎಲ್ಲರೂ ಕೂಡ ಬೈಟಿಂಗ್ ಇರುತ್ತೆ. ಯಾರು ನಾನು ಒತ್ತಾಯ ಅಂತ ನಿರಂತರವಾಗಿ ಮಾಡ್ತೇನೆ, ಅಲ್ಲೂ ಮಾಡ್ತೇನೆ, ಇಲ್ಲೂ ಮಾಡ್ತೇನೆ, ನಿಮ್ಮ ಮೂಲಕನೂ ಕೂಡ ಮಾಡಿದ್ದೇನೆ. ಅದರಲ್ಲೇನು ವಾಪಸ್ ಹೋಗುವಂತ ಪರಿಸ್ಥಿತಿ ಏನಿಲ್ಲ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಬೇಕು ಅನ್ನೋ ಒತ್ತಾಯ ಬರ್ತಾ ಇದೆ ಸರ್. ಮಾಡ್ಲಿ, ಹೈಕಮಾಂಡ್ ತಾನೇ ತೀರ್ಮಾನ ಮಾಡೋದು. ಈಗ ಸಿದ್ದರಾಮಯ್ಯನವ್ರನ್ನು ಸಿಎಂ ಮಾಡಿದ್ಯಾರು? ಹೈಕಮಾಂಡ್ ಅಲ್ವಾ ಸರ್? ಒನ್ ಮ್ಯಾನ್ ಒನ್ ಪೋಸ್ಟ್ ಇರಬೇಕು ಅನ್ನೋದು ಕಾಂಗ್ರೆಸ್ನ ನಾರ್ಮಲ್ ಪಾಲಿಸಿ. ಅದ್ರ ಬಗ್ಗೆಯೂ ಕೂಡ ಚರ್ಚೆ ಶುರುವಾಗಿದೆ ಸರ್. ಶಿವಕುಮಾರ್ ಅವರು ಈಗ ಸಿದ್ದರಾಮಯ್ಯನವ್ರದ್ದು ಅನೌನ್ಸ್ಮೆಂಟ್ ಮಾಡಿದ್ರು ಡೆಲ್ಲಿನಲ್ಲಿ, ನೀವೆಲ್ಲ ರಿಲೇ ಮಾಡಿದ್ರು. ಏನಂತ ಮಾಡಿದ್ರು? ಫಸ್ಟ್ ಪಾಯಿಂಟ್ ಏನ್ ಹೇಳಿದ್ರು? ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಸಿಎಂ ಕೂಗು ಜೋರಾಗಿ ನಡೀತಾ ಇದೆ. ಹಲವಾರು ನಾಯಕರುಗಳು ತಮ್ಮ ಅಭಿಪ್ರಾಯಗಳನ್ನ ಹೊರಹಾಕ್ತಾ ಇದ್ದಾರೆ. ಇದರಲ್ಲಿ ಬಣ ಬಡಿದಾಟ ಒಂದು ಕಡೆಯಲ್ಲಿ. ಇನ್ನು ಈ ಮಧ್ಯೆ ಡಿಸಿಎಂ ಹುದ್ದೆ ಕೂಗಿಗೆ ಸಿಎಂ ಸಿದ್ದರಾಮಯ್ಯನವರು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ದೆಹಲಿಯತ್ತ ಬೊಟ್ಟು ಮಾಡ್ತಾ ಇದ್ದಾರೆ. ಅತ್ತ ಡಿಕೆಶಿಯನ್ನ ಸಿಎಂ ಮಾಡಿ ನಮ್ಮ ನಂತರ 1 ಡಜನ್ ಡಿಸಿಎಂ ಮಾಡಲಿ ಅಂತ ಡಿ.ಕೆ. ಶಿವಕುಮಾರ್ ಅವರ ಬಣದ ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಹೇಳಿಕೆ ಕೊಟ್ಟರು. ಸಿಎಂ ಒಬ್ಬರನ್ನ ಬಿಟ್ಟು ಇನ್ನೆಲ್ಲರನ್ನ ಡಿಸಿಎಂ ಮಾಡಲಿ ಅಂತ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯ ಮಾಡಿದ್ರು. ಈ ಮಧ್ಯೆ ಹೆಚ್ಚುವರಿ ಡಿಸಿಎಂ ಗೊಂದಲ ಮಾಧ್ಯಮ ಸೃಷ್ಟಿ ಅಂತ ಎಚ್.ಕೆ. ಪಾಟೀಲ್ರ ಅಭಿಪ್ರಾಯ. ಕಾಂಗ್ರೆಸ್ನಲ್ಲಿ ಡಿ.ಕೆ. ಬ್ರದರ್ಸ್ ಸೊಕ್ಕು ಮುರಿಬೇಕು ಅಂತ ಡಿಸಿಎಂ ಹುದ್ದೆ ಚರ್ಚೆ ಆಗ್ತಿದೆ ಅಂತ ರವಿ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ನಿಮಗೆ ಗೊತ್ತಿದೆ, 1 ಲೋಕಸಭಾ ಗೆದ್ದಿದ್ದೀವಿ ಹೋದ ಸರಿ. ಈ ಬಾರಿ 9 ಗೆದ್ದಿದ್ದೀವಿ. ಅವರ ಸಂಘಟನೆ, ಅವರ ಒಂದು ಶಕ್ತಿಯಿಂದ ನಾವು 9ರವರೆಗೆ ರೀಚ್ ಆಗಿದ್ದೀವಿ. ಆ ಒಂದು ಸಂಘಟನೆ ಇನ್ನೂ ಬೇಕಪ್ಪ ಪಾರ್ಟಿಗೆ ಅಂದರೆ ಅವ್ರು ಮುಖ್ಯಮಂತ್ರಿ ಮಾಡಿದ್ರೆ ಅನುಕೂಲ ಆಗ್ತದೆ. ಅವ್ರು ಮುಖ್ಯಮಂತ್ರಿ ಮಾಡಲಿ, 1 ಡಜನ್ ಉಪಮುಖ್ಯಮಂತ್ರಿ ಮಾಡಲಿ. ಎಷ್ಟು ಒಂದು ರಾಜ್ಯಕ್ಕೊಬ್ಬರೇ ಮುಖ್ಯಮಂತ್ರಿ ಅಲ್ಲ, ಅಷ್ಟೇ ಮಾಡಿದ್ದೀವಿ. ಕಳೆದ 5 ವರ್ಷ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರನ್ನ ನೋಡಿದ್ದೀವಿ. ಕಳೆದ 1.5 ವರ್ಷದಿಂದನೂ ಅವರ ಇದ್ದಾರೆ. ನಾವು ಸಹ ಎಲ್ಲ ಶಾಸಕರು ಸಹಕಾರನೂ ಕೊಟ್ಟಿದ್ದೀವಿ. ಬದಲಾವಣೆ ಆ್ಯಕ್ಚುಲಿ ಕೆಪಿಸಿ ಅಧ್ಯಕ್ಷ ಇದ್ದಂಥವರು ಡಿ.ಕೆ. ಸಾಹೇಬರು ಅವರೇ ಮುಖ್ಯಮಂತ್ರಿ ಆಗೋಂಥ ಒಂದು ನಮ್ಮಲ್ಲಿ ಯಾವಾಗಲೂ ನಡೆದಿರೋ ಅಂಥದ್ದು. ಆದ್ರೆ ನಡೆದಂಥ ರಾಜಕೀಯ ಬೆಳವಣಿಗೆಯಲ್ಲಿ ಬದಲಾವಣೆ ಆಗಿದೆ. ಮಾಡಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಮಾಡಿ, ಸಿಎಂನ ಡಿ.ಕೆ. ಶಿವಕುಮಾರ್ ಸಾಹೇಬರು ಮಾಡಿ, ಅವರು 1 ಡಜನ್ ಉಪಮುಖ್ಯಮಂತ್ರಿ ಮಾಡಲಿ. ಥ್ಯಾಂಕ್ ಯು. ಡಿಸಿಎಂ ಹುದ್ದೆಯಲ್ಲಿ ಸೃಷ್ಟಿ ವಿಚಾರಕ್ಕೆ ಸಿಎಂ ಒಬ್ರಿಗೆ ಮಾಡಿ ಎಲ್ಲರಿಗೂ ಡಿಸಿಎಂ ಮಾಡಿಬಿಡಿ. ಅದರಿಂದ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಪಕ್ಷಕ್ಕೆ ಒಳ್ಳೇದಾಗುತ್ತೆ, ಸಮುದಾಯಗಳಿಗೆ ಒಳ್ಳೇದಾಗುತ್ತೆ. ಮಾಡಲಿ, ಹೈಕಮಾಂಡಿಗೆ ಬಿಟ್ಟಿದ್ದು. ನೀವು ಡಿಸಿಎಂ ಅಲ್ಲ ಸಿಎಮ್ಮು ಕೇಳ್ಬೋದು ಅಂತ ಹೇಳಿದ್ದೀವಲ್ಲ. ಆದರೆ ಯಾವ ವೇದಿಕೆ ಮೇಲೆ ಕೇಳಬೇಕು, ಎಲ್ಲಿ ಕೇಳಬೇಕು? ಈಗ ನಾನು ಬಂದು ಇಲ್ಲಿ ನಿಮ್ಮ ಹತ್ರ ಕೇಳಿದ್ರೆ ನನಗೆ ಸಿಎಂ ಮಾಡಿ, ಡಿಸಿಎಂ ಮಾಡಿ, ಮಂತ್ರಿ ಮಾಡಿ ಅಂದರೆ ಆಗುತ್ತಾ ಸರ್? ಹೈಕಮಾಂಡ್ ಹತ್ರ ಹೋಗಬೇಕು, ಅಲ್ಲಿ ಕೇಳಬೇಕು. ಇಲ್ಲಿ ಸುಮ್ಮನೆ ನಮಗೆ ಮ್ಯಾಂಡೇಟ್ ಸಿಕ್ಕಿರೋದು ಯಾವುದಕ್ಕೆ? ಜನರಿಗೆ ಕೆಲಸ ಮಾಡೋಕ್ಕೆ. ಜವಾಬ್ದಾರಿ ಸಿಕ್ಕಿದೆ ಅಲ್ಲ, ನಾವು ಮಂತ್ರಿ ಆಗಿದ್ದೀನಿ. ನನ್ನ ಇಲಾಖೆನಲ್ಲಿರುವಂಥ ಎಲ್ಲ ಯೋಜನೆ ಜನರಿಗೆ ತಲುಪಿಸೋದು ಮತ್ತು ಅಧಿಕಾರ ಹಂಚೋದು ಫಸ್ಟ್ ಕಾರ್ಯಕರ್ತರಲ್ಲಿ ಹಂಚ್ಬೇಕು. ನಾವು ಅವರಿಂದ ತಾನೇ ನಾವಿರೋದು. ಕಾರ್ಯಕರ್ತರಿರ್ಬೋದು, ನಮ್ಮ ಸ್ಥಳೀಯ ಮುಖಂಡರಿರ್ಬೋದು. ಅದಾದಮೇಲೆ ನಮ್ಮ ಸರಣಿ ಇದೆ. ನಮಗಾಗಲೇ ಜನರ ಆಶೀರ್ವಾದ ಮಾಡಿದ್ದಾರೆ, ಪಕ್ಷನೂ ಆಶೀರ್ವಾದ ಮಾಡಿದ್ದಾರೆ. ನಿಮ್ಮ ಬೇಡಿಕೆ ಏನಾದರೂ ಇರಲಿ, ಎಲ್ಲಿ ಯಾವ ವೇದಿಕೆಯಲ್ಲಿ ಕೇಳಬೇಕು ಅದಕ್ಕೆ ಕೇಳಿದ್ರೆ ಸೂಕ್ತ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಈ ಡಿಸಿಎಂ ಹುದ್ದೆ ಇವತ್ತು ಪತ್ರಿಕೆ ಮುಖಾಂತರ ಏನು ಒಂದು ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡ್ತಾಯಿದೆ, ಗೊಂದಲವನ್ನು ಕ್ರಿಯೇಟ್ ಮಾಡ್ತಾಯಿದೆ. ಈ ವಿಷಯ ಚರ್ಚೆ ಮಾಡಬಾರ್ದು ಅನ್ನೋದು ಹೈಕಮಾಂಡದ ಮಾರ್ಗದರ್ಶನ ಸಹಿತ. ಆ ಹಿನ್ನೆಲೆಯೊಳಗೆ ನಾನು